ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನೋಡ್ರಿ ಟೈಮ್ ಆಗಲಿ 6 ಗಂಟೆ ಆಗಕ್ಕೆ ಬಂತು. ಸಾನಿಯಾ ಬಂದ್ಲು ಸ್ಕೂಲಿಂದ. ಎಷ್ಟು 6:30 6:30ಕ್ಕೆ ರೋಜಾ ಬಿಡೋದ್ರೆ ನಾನು ಮಧ್ಯಾಹ್ನ ರೋಜಾ ಬಿಡೋಕೆ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಅನ್ನ ಮಾಡಿದೆ, ಸಾರಿತ್ತು ಅಂತಂದು ಹೇಳಿ ಅನ್ನ ಮಾಡಿದೆ. ಆಮೇಲೆ ಏನಾದರೂ ಸ್ವಲ್ಪ ತತ್ತಿತ್ತು ಅಂದ್ರೆ ಆಮ್ಲೆಟ್ ಹಾಕ್ಕೊಂಡು ಎಲ್ಲ ಶಾಲೆಗೆ ಕರ್ಕೊಂಡು ಊಟ ಮಾಡ್ತೀವಿ ರೀ. ಇವತ್ತು ಏನು ನಮಗೆ ರೋಜಾ ಅದು ಅಂತ ಅನಿಸೇ ಇಲ್ಲ ರೀ. ಯಾಕಂದ್ರೆ ಏನು ನಮಗೆ ಒಂಥರ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ರಿ. ಫಸ್ಟಿನ ರೋಜಾ ಒಂದು ಸ್ವಲ್ಪ ನೀರ್ಡಿಕಾಗೋದು, ಸುಸ್ತಾಗೋದು ಹಂಗೆ ಅನಿಸ್ತೈತಿ. ಆದರೆ ಅಂತೂ ಇವತ್ತು ನಮಗಂತ್ರ ಏನು ಅನಿಸಿಲ್ಲ. ಭಾಳ ಕೂಲಾಗಿದ್ದು ರೀ. ನಾವು ಹೆಂಗೆ ದಿನ ಇರ್ತಿದ್ವಿ ನೋಡಿ ಹಂಗೆ ಇವತ್ತು ಏನು ಸ್ವಲ್ಪ ನೀರ್ಡಿಕಾಗಿಲ್ಲ, ಏನು ಸುಸ್ತಾಗಿಲ್ಲ, ಏನಿಲ್ಲ. ನಾವೆಲ್ಲ ರೋಜಾ ಹಿಂಗಾಗಲಿ ಅಂತಂದು ಹೇಳಿ ದೇವ್ರಿಗೆ ಬೇಡ್ಕೊಂಡ್ರಿ. ಆಮೇಲೆ ನೋಡ್ರಲ್ಲಿ ಸೂರ್ಯ ಎಷ್ಟು ಚಂದ ಮುಳುಗಾಗ್ತೈತೆ. ಅದು ಭಾಳ ಚಂದ ನೋಡ್ರಿ ಇದಂತ್ರ ನೋಡೋದು. ಆಮೇಲೆ ನಮ್ಮ ತಮ್ಮನ ನೋಡ್ರಿ, ಮಮ್ಮಿ ನೀವು ರೋಜಾದಿರ್ ತಗೋರಿ, ಏನು ಕೆಲಸ ಮಾಡಬೇಡ್ರಿ ನೀವು ಅಂತೇಳಿ ಬಾಂಡೆ ತಿಕ್ಕಾಕತ್ತಾಳಕ್ಕೆ. ಚಲೋ ತಿಕ್ಕ ಬಾಂಡೆ ಮತ್ತು ಸೌಕಾರ ಅದ್ರಾಗ ಬಿಟ್ಗಿಟ್ಟಿ ಇಲ್ಲೋದಿಲ್ಲ. ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಚಿರಾಕ್ ಹಚ್ತೀನಿ. ಮನೆಗೆಲ್ಲ ಚಿರಾಕ್ ಹಚ್ಚಿ ಆಮೇಲೆ ಫಸ್ಟ್ ಅಜ್ಮೀರ್ ಬಾಬಾಗೆ ಅದೇನು ಮಾಡಿನಲ್ರ ಸ್ವೀಟ್, ಅದನ್ನು ಸ್ವಲ್ಪ ಎಲ್ಲ ಫಾತ್ಯಾನ್ ಕೊಡಿಸಿ. ಸಾನಿಯಾ 6:37ಕ್ಕೆ ಹೋದಿಲ್ಲ ರೋಜಾ ಬಿಡೋದು. ಈಗ 6:37 ರೋಜಾ ಬಿಡೋಣ. ಬರ್ರಿ ರೋಜಾ ಬಿಡೋಣ. ನಾವು ಇಲ್ಲೆಲ್ಲ ಈಗ ರೆಡಿ ಮಾಡ್ಕೊಂಡ್ವಿ. ಮಧ್ಯಾಹ್ನ ಎಲ್ಲ ರೆಡಿ ಮಾಡಿಟ್ಟಿದ್ದು ಚಲೋ ಆಯ್ತು. ಆಮೇಲೆ ಇಲ್ಲಿ ಹಣ್ಣು ಇಟ್ಟೀನಿ. ಏನು ಅದನ್ನು ಕುಡಿಯೋರು ಅದಕ್ಕೆ ಕುಡಿಲಿ, ಹಣ್ಣು ತಿನ್ನೋರು ಹಣ್ಣು ತಿನ್ನಲಿ. أعوذ بالله من الشيطان الرجيم بسم الله الرحمن الرحيم أعوذ بالله من الشيطان الرجيم بسم الله الرحمن الرحيم اللهم إني لك صنت وبك آمنت وعليك توكلت وعلى رزقك أفطرت فتقبل مني. ಈಗ ನೋಡ್ರಿ ಟೈಮ್ 4ಕ್ಕಿಂತ 15 ನಿಮಿಷ ಕಡಿಮೆ ಐತಿ. ಈಗ ನಾ ಎದ್ದೀನಿ ರೀ. ಸಾನಿಯಾಗ ಎಬ್ಸನ್ರಿ ಈಗ. ಸಾನಿಯಾ ಊಟ ನಮ್ಮ ನೋಡ್ರಿ ದೇವ್ರ ಮುಂದೆ ಚಿರಾಕ ನಿನ್ನೆ ಸಂಜೆ ಮುಂದೆ 5 ಗಂಟೆಗೆ ಹಚ್ಚಿದ್ದೆ ನಾನು ರೋಜಾ ಬಿಡೋ ಟೈಮಿಗೆ. ಇನ್ನೂರಿಗಾದ್ರೆ ಅದ ನೋಡ್ರಿ. ಫಸ್ಟ್ ಗ್ಯಾಸ್ ಕಟ್ಟಿ ಆಮೇಲೆ ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವತ್ತು ತತ್ತಿ ತರಿಸಿದ್ದೆ ರೀ ನಿನ್ನೆ. ಈಗ ಆಮ್ಲೆಟ್ ಹಾಕತ್ತೇನೆ ರೀ ಎಲ್ಲರಿಗೂ. ಸ್ವಲ್ಪ ಏನಾರು ಮಾಡ್ಬೇಕಂತ ಹೇಳಿದ್ರೆ ಜಲ್ದಿ ಹತ್ರನ ಆಗಿಲ್ಲ ರೀ. ನಿನ್ನೆ 2:30 3 ಗಂಟೆ ಆಗಿತ್ತು ಅವಾಗ ಎದ್ದಿದ್ದೆಲ್ಲ. ಬಿಸಿ ರೊಟ್ಟಿ ಪಲ್ಯ ಎಲ್ಲ ಆಗಿತ್ತು. ಈಗ ಆಮ್ಲೆಟ್ ಹಾಕ್ಯಂದು ಸಣ್ಣದೈತಿ ಇದ್ದಿದ್ದ ಊಟ ಮಾಡಿಬಿಡ್ತೀವಿ ರೀ. ಹೊರಗೆಲ್ಲ ನೋಡ್ರಿ ಎಷ್ಟು ನಿಶಬ್ದ ಐತಿ. ಯಾಕೆ ಟ್ರೈನ್ ಒಂದು ಹೋಗಿಲ್ಲ ರೀ. ಎದ್ದು ನಾನೇ ಮತ್ತೆ ಎಷ್ಟೊತ್ತಾತ. ಏನೋ ಇದಕ್ಕಿಂತ ಮುಂಚೆನೇ ಹೋಗಿ ಯಾವಾಗ ಗೊತ್ತಿಲ್ಲ, ಒಟ್ಟು ಟ್ರೈನ್ ಹೋಗಿಲ್ಲ. ಎಷ್ಟು ನಿಶಬ್ದ ಕಾಣ್ತೈತೆ ನೋಡ್ರಿ. ಆಮ್ಲೆಟ್ ಹಾಕಿದೆ, ಅನ್ನ ಬಿಸಿ ಮಾಡಿದೆ, ಆಮೇಲೆ ಚಾ ಕಿಟ್ಟಿಗೆ. ತಮ್ಮನ ನೋಡ್ರಿ ಎದ್ದ ಬಿಟ್ಲೆ. ಆಕೆ ನಾವು ಎಬ್ಸ್ಲಿಲ್ಲ ಅಂದರೆ ಎದ್ದ ಬಿಡ್ತಾಳೆ ಆಕೆ ನಾವು ಮಾಡೋ ಆವಾಜಿಗೆ. ಅಷ್ಟೇನು ಮಾಡೋಂಗಿಲ್ಲ ನಾವು ಆವಾಜ್. ಆದ್ರೆ ನಮ್ಮ ಮನೆ ಸಣ್ಣದಲ್ಲ, ಇಲ್ಲೇ ಅಡುಗೆ ಮನೆ, ಇಲ್ಲೇ ಮಕ್ಕಳೋದು. ಒಂಚೂರು ಇದ್ರದ್ದು ಹಂಚಿಂದ ಅದ್ರದ್ದು ಆವಾಜ್ ಆತಂದ್ರೆ ಎದ್ದ ಬಿಡ್ತಾಳೆ ಆಕೆ. ಎದ್ದ ಬಿಟ್ರೆ ತಡೀವ್ರು ಅಂಥೇಳಿ. ಹೌದಲ್ಲ? ಆಕೆ ನೋಡಲ್ಲಿ ಏನು ಸಾನಿಯಾ ಅದ. ಈಗ 4 ಗಂಟೆಗೆ ಬಂದತ್ ನೋಡ್ರಿ. ಈಗ ಫುಲ್ ಇದೈತೆ ನೋಡ್ರಿ. ಲೈಟ್ ಹತ್ತಿಲ್ಲ ಅದ್ರಾಗ, ಖಾಲಿನ ಐತೆ ಅನ್ನೋದು. ಹೌದು, ಒಂದು ಡೋರ್ ಖುಲ್ಲ ಇಲ್ಲ, ಆಮೇಲೆ ಲೈಟನ್ನು ಹತ್ತಿಲ್ಲ ಅದ್ರೊಳಗೆ. ಸಾನಿಯಾ ಮಕ್ಕ ತೊಗೊಂಬರಕ್ಕೆ ಹೇಳಿ ಎಬ್ಸಿದ್ದೆ ನಾನು ಆಕೆಗೆ. ಎದ್ಲ. ಈಗ ನಾನು ಹೋಗಿ ಮಕ್ಕ ತೊಗೊಂಬರ್ತೀನಿ. ಟೈಮ್ ಆಗಲೇ 4:10 ಮತ್ತೊಂದು ಟ್ರೈನ್ ಹೊಂದ್ಕೊಂಡು 4:10 ಈಗ ಏನಪ್ಪ ಅಂತ ಹೇಳಿದ್ರೆ ಲಗು 5:37ಕ್ಕೆ ಲಾಸ್ಟ್ ಸೈರಿ ಮಾಡೋದು. ಅಷ್ಟರೊಳಗೆ ಊಟ ಅದನ್ನೆಲ್ಲ ಮಾಡ್ಕೊಂಡು ನಾವು ರೋಜಾ ಹಿಡಿಬೇಕು. ಇನ್ನೊಂದು ತಾಸು ಐತಿ. ಲಗು ಅಷ್ಟರೊಳಗೆ ಅಂದರೆ ಎಲ್ಲ ಆಗ್ಬಿಡ್ತೈತಿ. ಈಗ ರಾತ್ರಿ ಎಲ್ಲ ಅಷ್ಟೇನು ಹೋಗಂಗಿಲ್ಲ ಊಟ. ಸಾನಿಯಾ ಆತಿಲ್ಲ, ಟೈಮ್ ಆಕತ್ತಿತ್ತು. ಲಗು ಊಟ ಮಾಡ್ಬೇಕು ನೀನು. ಟೈಮ್ 4:15 ಆಗಿಲ್ಲ.
ಟೈಮ್ ನೋಡಿದೆ 4:15 ಆಗಿಲ್ಲ ಅಂತ. ಆ ಟೈಮ್ ಮುಂದೈತಿ. ಮುಂದೈತೆ ನಿನಗೆ ಮುಂದೇನೆಲ್ಲ ಕರೆಕ್ಟ್ ಐತಿ. ಲಗು ಲಗು ಅದನ್ನು ಸೈರಿ ಮಾಡ ಸೈರಿ ಮಾಡಿ ನಮಾಜ್ ಮಾಡಿ ಓದ್ಕೊತ ಕುಂದ್ರೆ ಮತ್ತೆ ಮಕ್ಕೊಬಣ್ಣ ನೀನು. ಈಗ ಎಕ್ಸಾಮ್ ಹತ್ರ ಬರತ್ತಿದ್ವು ಅಂತ ಓದ್ಕೊತ ಕುಂದ್ರು ಏನು. ನೀನು ಓದ್ಕೊತ ಕುಂದಿರ್ತಿ ಮುಕ್ಕಂತಿ ಮತ್ತು ಮುಕ್ಕೊಬಾ ಮತ್ತೇನು ಮಾಡ್ತಿ? ಸೈರಿ ಮಾಡ್ತೀನಿ, ನಮಾಜ್ ಮಾಡ್ತೀನಿ. ಸೈರಿ ಮಾಡೈತಿ ಈಗಾಗಲೇ ನಮಾಜ್ ಮಾಡೋಣ ನಡ್ರಿ. ನಮಾಜ್ ಅಷ್ಟೇ ಮಾಡಿ ಮಕ್ಕೊಂಡ್ಬಿಡ್ತೀನಿ. ನಾಳೆ ಬೆಳಗ್ಗೆ ರೋಜಾ ಇರ್ತೀನಿ. ರೋಜಾ ನೋಡಂತು ಸೈರಿ ಅಂತ ಆತ. ಇದು ತಾಜಾ ನಮಾಜ್ ಮಾಡ್ಬೇಕು. ಹಾಗಾಗಿ ಈಗ ವಜು ಮಾಡ್ಕೊಂಡು ತಮ್ಮನ್ನ ಸಾನಿಯ ನಿಂತಾರ. ನಾನು ವಜು ಮಾಡ್ಕೊಂಡು ಬರ್ತೀನಿ ನಮಾಜ್ ಮಾಡೋನಾಗೆ. ಸಾನಿಯಾ ಹೋದ್ಲು ಸ್ಕೂಲಿಗೆ. ಈಗ ತಮ್ಮನ್ನ ರೆಡಿ ಆಗ್ಯಾಳ. ತಮ್ಮನ್ನ ರೆಡಿ ಅದೇ ಪೌಡ್ರ್ ಹಚ್ಚಿಗೆ ಪೌಡ್ರ್ ಹಚ್ಚಿಗೆ. ಪೌಡ್ರ್ ಬೇಡ ತಗೋ, ಇದನ್ನ ಅಷ್ಟು ಹಚ್ಕೋ. ಕ್ರೀಮ್ ಐತಲ್ಲ ಅದು, ಇಲ್ಲ ನಿಮ್ಮ ಮಕ್ಕ ಎಲ್ಲ ಇದಾಗ್ಬಿಡ್ತೈತೆ. ಅದು ಬುದ್ಧಿ ಕಡಿಮೆ ಆಯ್ತ ಸ್ವಲ್ಪ ಕಿವಿ ನೋವು ಎಲ್ಲ ಹೊತ್ತು. ಅದು ಎಣ್ಣೆ ಬಿಟ್ಕೊಂತ ಹೋಗೊಂದಿಟ್ಟು ಕಿವ್ಯಾಗ ಇದಕ್ಕೆ ಒಂದು ಹನಿ. ಮತ್ತು 5 ದಿನ ಕಂಟಿನ್ಯೂ ಬಿಟ್ಕೋಬೇಕಂದಾರ ಅವರು 3 ಹೊತ್ತು ಒಂದೊಂದು ಹನಿ. ಹಾಂ ಹೋದ್ವಿ, ನಾವು ಕೇಳಿದ್ವಿ. ಅವ್ರು ಈ ವರ್ಷ ಆಂಗ್ಲನ ಆಗ್ತಾರೆ. ಮತ್ತು ಮದುವೆ ಆಗೈತಂತ ಸನಂದ. ಮದುವೆ ಆಗೋ ವರ್ಷ ಏನೋ ಕಟ್ಟಕ್ಕೆ ಬರಂಗಿಲ್ಲ ಅಂತ ಮನಿನ. ಮತ್ತು ಮುಂದಿನ ವರ್ಷ ಏನಾರು ಒಂದು ಇದನ್ನು ಮಾಡಿಕೊಡ್ತೀವಿ ತಗೋ ಅಂತಂದು ಹೇಳ್ಯಾರ ಅವರು. ಮುಂದಿನ ಈ ವರ್ಷ ಜನವರಿ ಫೆಬ್ರವರಿಲಿಂತ್ರ ಏನಾರು ಮಾಡಿಕೊಡ್ತಿತ್ತು. ಅಲ್ಲಿ ಮಟ್ಟ ನಾವು ಸ್ವಲ್ಪ ರೊಕ್ಕ ಜಮಾ ಮಾಡ್ಕೊತೀವಿ ಅಂತ ಹೇಳಿದ್ರು ಅವರು. ಮತ್ತು ನಾವು ಅವ್ರಿಗೆಲ್ಲ ಹೇಳಿದ್ವಿ, ನಮಗೇನು ಹೈ ರೇಂಜಿನ ಮನೆ ಬೇಡ, ನಮಗೇನು ಜಸ್ಟ್ ಬರೀ ಒಂದು ರೂಮ್ ಕಟ್ಟಿಕೊಟ್ಟು ಸಾಕು, ಅದಕ್ಕೇನು ಸಿಬಾರಿ ಬೇಡ, ಅವೇನು ಬೇಡ, ತಳಗ ಟೈಲ್ಸ್ ಬೇಡ, ನಾವೆಲ್ಲ ಮಾಡಿಸ್ಕೊಂತೇವೆ. ಬೇಕಂದ್ರೆ ಸಿಗ್ತಾವಲ್ಲ ಪೇಪರ್ ಅವೆಲ್ಲ ಹಾಕಿಸ್ಕೊಂತೇವೆ ಅಂತೆಲ್ಲ ಹೇಳಿದ್ವಿ. ಜಸ್ಟ್ ನಾವೇನಂತ ಹೇಳಿದ್ವಿ ಅಂತ ಹೇಳಿದ್ರೆ ಈ ಕಿಟಕಿ ತೆಗಿಬೇಕು, ಆಚೆ ಕಡೆ ಇಡ್ಬೇಕು, ಆಮೇಲೆ ಈ ಕಡೆ ಗೋಡೆ ಐತಿ, ಇಲ್ಲಿ ಗೋಡೆ ಐತಿ, ಸ್ವಲ್ಪ ಮ್ಯಾಲೆ ಹಿಂಗೆ ಸೀಟ್ ಹಾಕ್ಯಂದು ಹಿಂದೆ ಗೋಡೆ ಕಟ್ಕೊಂಡು ಅಷ್ಟ ಮಾಡಿಕೊಟ್ಬಿಡ್ರಿ ನಮಗೆ ಅಂತ ಹೇಳಿದ್ವಿ ನಾವು. ಅಂದ್ರೆ ನಾವು ಹೇಳೋ ಪ್ಲ್ಯಾನ್ ಏನು ಗೊತ್ತಾನೆ, ಈಗ ವೇಸ್ಟ್ ಏನೂ ಆಗೋದಿಲ್ಲ. ಈ ಡೋರ್ ಐತಲ್ಲ, ಇದು ಡೋರ್ ಇದ್ದಲ್ಲಿ ಇರ್ತೈತಿ. ಈ ಕಿಟಕಿ ಐತಲ್ಲ, ಇದು ಈ ಕಿಟಕಿ ತೆಗೆಯೋದು ಇಲ್ಲೇನಾಕೈತಿ ಹೇಳು, ಅಡುಗೆ ಮನೆಯಾಗ್ಲಿಂತ್ರ ಒಂದು ಹಿಂಗೆ ರೂಮಿಗೆ ಬರೋಕೆ ದಾರಿ ಆಕೈತಿ. ಆಮ್ಯಾಗ ಕಿಟಕಿ ಐತಲ್ಲ, ಇಲ್ಲೇನು ಗಾಡಿ ಕಟ್ತೀವಲ್ಲ, ಆ ಗಾಡಿಗೆ ಶಿಫ್ಟ್ ಆಕೈತಿ ಹೋಗಿ ಇಷ್ಟ. ಆಮ್ಯಾಗ ನಾವೇನಿದ್ವಿ ತಳಗ ಟೈಲ್ಸ್ ಗಿಲ್ಸ್ ಏನು ಬೇಡ ಅಂತ ಹೇಳಿದ್ವಿ ನಾವು. ತಳಗ ಬರ್ತಾಗತ್ತ ನಾವು ಪೇಪರ್ ಅವು ಆಟೆ ಪೇಪರ್ ಹಾಕ್ಕೊಂತೀವಿ. ಟೈಲ್ಸ್ ಅದು ಏನು ಬೇಡ, ಗಾಡಿಗೆ ಬೇಕಂತ ಸಿಬಾರಿ ಬೇಡ, ಹೆಚ್ಚಿಗೆ ನಿಮಗೆ ಖರ್ಚು ಹಚ್ಚಲಂಗೆ ನಿಮ್ಗೊಂದು ರೂಮ್ ಕಟ್ಸ್ಕೊಡ್ರಿ ಅಂತ ಹೇಳ್ತೀವಿ. ಮತ್ತು ನೋಡ್ರಿ ಅಂತ ಹೇಳಿದ್ವಿ, ಭಾಳ ಕೇಳ್ಕೊಂಡ್ವಿ. ಅವ್ರು ಈ ವರ್ಷ ಆಗಂಗಿಲ್ಲ ಅಂತೆ. ಆಗಂಗಿಲ್ಲ ಕಾರಣ ಏನು ಇದೆ, ಮದುವೆ ಆದ್ಮ್ಯಾಗ ಏನು ಕಟ್ಸಕ್ಕೆ ಬರಂಗಿಲ್ಲಂತೆ. ಈಗ ಮತ್ತೆ ನಾವು ಮುಂದೆ ಏನು ಮಾಡೋಣ? ಈಗ ಮುಂದೇನಿಲ್ಲ, ನಾವು ಸ್ವಲ್ಪ ನೋಡ್ಕೊಂತ ಇರೋಣ ಮನಿನ. ಹಂಗೇನಾರ ಒಂದು ಬೆಡ್ರೂಮ್, ಹಾಲ್, ಕಿಚನ್ ಸ್ವಲ್ಪ ದೊಡ್ಡದಿತ್ತಂದ್ರೆ ಚಲೋ ಆಕತ್ತೆ. ಮನೆ ನೋಡೋಣ ನಾವು ಅಲ್ಲಿ ಇಲ್ಲಿ. ಅಷ್ಟರೊಳಗೆ ಏನಾರ ಮನೆ ಸಿಕ್ತ ಅಂತಂದು ಹೇಳಿದ್ರೆ ಅವ್ರಿಗೆ ಹೇಳೋಣಂತ. ಇಲ್ಲಿ ತಗೋರಿ, ಮತ್ತು ನಮಗೆ ಭಾಳ ತ್ರಾಸ ಆಗತ್ತೈತೆ ಮತ್ತು ಆ ಮನ್ಯಾಗ ಇರಾಕ. ಹುಡುಗರು ಸಣ್ಣವಲ್ಲ, ಬರ್ಬರ್ದ ದೊಡ್ಡ ಆಕತ್ತಿದ್ವು. ನಮ್ಮ ತ್ರಾಸ ನಮಗೆ ಗೊತ್ತು. ಏನಾದ್ರೂ ಡ್ರೆಸ್ ಚೇಂಜ್ ಅದೇನಾರು ಮಾಡ್ಬೇಕಂತಂದು ಹೇಳಿದ್ನಂದ್ರೆ ಅಲ್ಲಿ ಹೊರಗೆ ಬಂದು ನಿಂದಿರ್ಬೇಕು, ಅವ್ರು ಕದ ಮುಚ್ಕೊಂಡು ಒಳಗೆ ಡ್ರೆಸ್ ಚೇಂಜ್ ಮಾಡ್ಬೇಕು. ಹಿಂಗೆಲ್ಲ ಭಾಳ ಪ್ರಾಬ್ಲಮ್ ಐತಿ. ಯಾರ ಬಂದ್ರೆ ಕುಂದ್ರಕ್ಕೆ ನಿಂದ್ರಕ್ಕೆ ಜಾಗ ಇಲ್ಲ. ಬಂದ್ರಿಂದ ಹೋಗ್ಲಿ ಬಿಡ, ಮಂದಿ ಬರೋದು ಸೆಕೆಂಡ್ರಿ ಅದೇ. ಫಸ್ಟ್ ನಮ್ಗೆ ಇದು ಇಲ್ಲ ಚಂದಾಗಿ ಇಲ್ಲಿ. ಅದಕ್ಕೆ ಬರ್ತಾ ಹೆಣ್ಮಕ್ಳು ದೊಡ್ಡ ಹಾಕುಂತು ನೋಡೋಣ. ಹಾಗೆಲ್ಲ ಇದು ಮಾಡ್ಕೊಂಡು ಅದಕ್ಕೆ ಎಲ್ಲಾರ ನೋಡೋಣ ಮನಿನ. ಹಂಗೇನಾರು ಸಿಕ್ತಂದ್ರೆ ಇಲ್ಲಿ ತಗೋರಿ ನಾವು ಹೋಗ್ತೀವಿ ಅಂತಂದು ಹೇಳಿ ಅವ್ರು ಆಮೇಲೆ ಕಟ್ಟಿಸ್ಕೊಂಡು ಮತ್ತು ಬೇರೆಯವ್ರಿಗೆ ಯಾರಿಗಾರ ಬಾಡಿಗೆ ಕೊಡೋಲ್ರಕ್ಕ. ಇಲ್ತಂದ್ರೆ ಹಿಂಗೆ ಸಿಂಗಲ್ಲೇ ಇದಾಗಲ್ರಕ್ಕ. ನಾವು ನಮ್ಮ ಪ್ರಯತ್ನ ಅಂತ ನಾವು ಮಾಡೋದು, ಹೌದಿಲ್ಲ? ಈಗ ಹಂಗಿಲ್ಲ ಅಂತೇಳಿ ಕುಂದ್ರಕ್ಕೆ ಆಗಂಗಿಲ್ಲ. ನಾವು ಹುಡ್ಕೊಣ. ಆಮ್ಯಾಗ ನಾವೇನು ಹೇಳಕತ್ತೇವಲ್ಲ ಅವ್ರಿಗೆ ಒಳ್ಳೇದೈತಿ, ನಮಗೂ ಒಳ್ಳೇದೈತಿ. ಈಗ ಒಂದು ರೂಮಿಗೆ ಬಾಡಿಗೆ ಎಷ್ಟು ಕೊಡ್ತೇವಲ್ಲ ನಾವು, ಡಬಲ್ ರೂಮ್ ಆತಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿಗೆ ಬಾಡಿಗೆ ಕೊಡ್ತೇವೆ. ನಾವೇನು ಇದೇ ಬಾಡಿಗೆಗಳಿಗೆ ಇರ್ತೇವೆ ಅಂತ ಹೇಳಕತ್ತಿಲ್ಲ. ಬಟ್ ಅವ್ರಿಗೆ ಒಳ್ಳೇದಾಕೈತಿ. ನಾವು ಬಿಟ್ಟು ಹೋದ್ಮ್ಯಾಗು ಇಲ್ಲಿ ಯಾರ ಬಾಡಿಗೆ ಬಂದ್ರೆ ಅಂತ ಹೇಳಿದ್ರೆ ಅವ್ರ ಕಡೆ ಮತ್ತೆ ಇವ್ರು ಹೆಚ್ಚಿಗೆ ಬಾಡಿಗೆ ತೊಗೋಬೋದು. ಬಾಡಿಗೆ ಹೆಚ್ಚಿಗೆ ಕೊಡೋಕೊಂದು ಕಾರಣ ಇರ್ತೈತಿ. 2 ರೂಮಿಂದ ಮನೆ ಆಕೈತಿ, ಯಾರಾದ್ರೂ ಬಾಡಿಗೆ ಹೆಚ್ಚಿಗೆ ಕೊಡ್ತಾರೆ. ಸೊ ಹಿಂಗೆಲ್ಲ ನಾವು ಅವ್ರಿಗೆ ತಿಳಿಸಿ ಹೇಳಿದ್ವಿ. ಸೊ ನೋಡೋಣ, ಹಂಗೇನಾರ ನಮಗೆ ಬೇರೆ ಎಲ್ಲರ ರೂಮ್ ಸಿಕ್ತ ಅಂತ ಹೇಳಿದ್ರೆ ಹೋಗೋಣಂತೆ. ಇಲ್ಲಪ್ಪ ಅಂತ ಹೇಳಿದ್ರೆ ಮತ್ತು ಹೆಂಗೆ 2 ವರ್ಷ ಕಾಲ ಕಳೆದೇವ ಇದ್ರಾಗನ. ಮತ್ತು ಇನ್ನೊಂದು ವರ್ಷ ಅನ್ನಕತ್ತಾರ ನೋಡೋಣ. ಇನ್ನೊಂದು ವರ್ಷ ಹೆಂಗಾರ ಕಾಲ ಕಳೆದೆ ಅವ್ರು ಯಾವಾಗ ಕಟ್ಟಿಸ್ಕೊಡ್ತಾರೋ ನೋಡೋಣ. ಹಂಗೇನಾರ ಒಂದು ವರ್ಷದೊಳಗೆ ಎಲ್ಲರ ನಮ್ಮ ಮನೆ ಸಿಕ್ತ ಅಂತ ಹೇಳಿದ್ರೆ ಇದರಲ್ಲಿ ಏನೊಳಗೆ ಎಲ್ಲ ಎಲ್ಲರ ಸ್ವಲ್ಪ ಚಲೋ ಇರೋ ಇದ್ದಲ್ಲಿ ಅಲ್ಲಿ ಹೋಗೋಣಂತೆ. ಅದ ನೋಡ್ಕೊಂತ ಇರೋಣ ನಾವು. ಸ್ವಲ್ಪ ನಿಮ್ಮ ಗೆಳೆಯರಿಗೆ ಸ್ವಲ್ಪ ಫೋನ್ ಹಚ್ಚಿ ಕೇಳ್ಕೊಂತ ಇರ್ರಿ.
ಅವಾಗ ಅಲ್ಲಿ ಕೇಳಿದ್ರಲ್ರಿ ಅವ್ರಿಗೆ ಫೋನ್ ಹಚ್ಚಿರಿ ಮತ್ತು ಇನ್ನೊಂದು ಏನಾರ ಐತೇನಪ್ಪ ಅಂತಂದು ಹೇಳಿ ಮತ್ತು ಅವ್ರು ಏನಂತಾರೆ ನೋಡ್ರಿ ಇತ್ತಂದ್ರೆ ಹೋಗ್ಬೇಕಂದ್ರೆ ನೋಡ್ಕೊಂಬರೋಣ ಅಂತ್ರಿ. ಇದೊಂದು ಹಿಂಗೆ ಮಾಡೋಣ ಏನು ಹಡಗ್ಲಿ ಒಳಗೆ ನಿಮ್ಮ ಚಾಚಾರ ಮನೆ ಅದಾವು ನಮ್ಮೂರಾಗ ಹೆಂಗೋರ ಬಾಡಿ ಕೊಟ್ಟಾರ ನಮಗಾರ ಏನಾಗೋದೈತಿ ಎಲ್ಲಿದ್ರೇನೆ ನಮ್ಮ ಜೀವನ ನಮಗೆ ನಮ್ಮ ಜೀವನ ನಮಗೆ ನಾವು ಎಲ್ಲಿ ಹೋದ್ರೆ ನಮ್ದು ಇದು ದುಡಿಯೋದು ಎಲ್ಲಿದ್ರೆ ಕೆಲಸ ಹತ್ತೇ ಅದ ನಮಗೆ ಅದೇ ನಮ್ಮ ಕೆಲಸಕ್ಕೆ ಏನು ಟೆನ್ಷನ್ ಇಲ್ಲ. ಅಲ್ಲಿ ಹೋದ್ರಾದ್ರೂ ನಾವು ಸೆಂಟಿಮೀಟರ್ ಮಾಡೋಣ ವರ್ಕ್ ಮಾಡೋಣ ಏನು ಚೆಂದಾಗಿ ನೀಟಾಗಿ ನಾವು ಮಾಡುವಂಥ ಕೆಲಸ ಗೊತ್ತೇನ್ರಿ ಏನು ನಮ್ದು ಗೌರ್ಮೆಂಟ್ ಕೆಲಸ ಅಲ್ಲ ಏನಲ್ಲ. ಹಂಗೆ ಎಲ್ಲಿ ಹೋದ್ರೆ ನಮ್ಮ ಜೀವನ ನಡೀತಾರೆ, ನಮ್ಮ ಜೀವನ ನಾವು ಮಾಡ್ಕೊಳ್ಳೋದು. ಎಲ್ಲಿ ಹೋದ್ರೆ ನಮ್ದು ಏನು ನಿಂದ್ರಂಗಿಲ್ಲ ಕೆಲಸ. ಅದು ನಾವೇನು ಇದ್ದೂರು ಬಿಟ್ಟು ಹೋಗ್ಬಾರ್ದು ಅನ್ನೋದು ಮನಸ್ಸು. ಆದ್ರೆ ನೋಡೋಣ ಇಲ್ಲಿ ಎಲ್ಲಿ ಹಂಗೇನಾರು ಸಿಗ್ಲಿಪ್ಪ ನಮ್ಮ ಬಜೆಟಿಗೆ ಅದ ಅಂತಂದು ಹೇಳಿದ್ರೆ ಮತ್ತು ಹೆಂಗಿದ್ರೆ ನೆಕ್ಸ್ಟ್ ಈಗ ಇದಕ್ಕೆ ಹೋಗಕತ್ತೀವಲ್ಲ ನಾವು ಉರ್ಸಿಗೆ ಹೊಂಟೀವಲ್ಲ ಅಲ್ಲಿ ಹೋಗಿ ಸ್ವಲ್ಪ ನಮ್ಮ ಚಾಚಾರ ಕಡೆ ಅದನ್ನೆಲ್ಲ ಮಾತಾಡ್ಕೊಂಡು ಆ ಮನೆ ನೋಡ್ಕೊಂಡು ಬರೋಣ ಅಂತ್ರಿ. ಮತ್ತು ಹಿಂಗಾರ ಮಾಡಕ್ಕೆ ಬರ್ತೈತಿ. ಇಲ್ಲಿ ನಾವು ಅರ್ಥ ಮಾಡ್ಕೋವಂಥ ಮಾತು ಭಾಳಷ್ಟು ಅದಾವು. ನಮ್ಮ ಜೀವನ ನಮಗೆ ಎಲ್ಲರೂ ತಮ್ಮ ಜೀವನದಾಗ ಬ್ಯುಸಿ ಇರ್ತಾರೆ. ಈಗ ಅಕಸ್ಮಾತ್ ನಾಳೆ ನಮ್ಮ ಸಾನಿಯನ್ ಮದುವೆ ಆಯ್ತು, ಆಮೇಲೆ ತಮ್ಮನ್ನ ಇನ್ನು ಮ್ಯಾಚಡ್ ಆಗಕ್ಕದಾಳ, ಆಕೆ ಮ್ಯಾಚಡ್ ಆತಂದ್ರೆ ಅವಾಗ ನಮಗೆ ಭಾಳ ಪರಿಸ್ಥಿತಿ ಇನ್ನೂ ಹಿಂಗೆ ಇರಂಗಿಲ್ಲ ರೀ ನಮ್ದು. ಭಾಳ ಇನ್ನೂ ಇದು ಆಕತಿ. ಹಾಗಾಗಿ ಅದು ಆಕಿನ ಮುಂಚೆಗನ ನಾವು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಭಾಳ ಚಲೋ ಅನ್ನಿಸ್ತತೆ ಅಂಥೇಳಿ ನಾವೀಗ ನಿರ್ಧಾರ ಮಾಡೀವಿ. ಸೊ ನೋಡೋಣ ಏನಾಗ್ತತೆ ಏನಂತೇಳಿ ನಮ್ಮ ತಲೆಗಂತ ಇಷ್ಟ ಆಯ್ತು ಪ್ಲ್ಯಾನ್. ಈಗ ಎರಡು ಈಗ ಆಪ್ಷನ್ ಅದಾವೆ ನಮ್ಮ ಕಡೆಗೆ. ಇಲ್ಲ 1 ವರ್ಷ ನಾವು ಇಲ್ಲಿ ಕಟ್ಟಿಸ್ಕೊಡೋ ಮಟನೂ ನಿಂದಿರ್ಬೇಕು ಒಂದು, ಇಲ್ಲತ್ತಂದ್ರೆ ಇಲ್ಲೆಲ್ಲ ನಾವು ಎಲ್ಲರೂ ಕೇಳ್ಕೊಬೇಕು ಮನಿನ. ಇಲ್ಲೆಲ್ಲೇ ಸಿಗಲಿಲ್ಲ ಅಂತ ಹೇಳಿದ್ರೆ ಮತ್ತು ಏನು ಮಾಡೋಣ ಅಂತ ಹೇಳಿದ್ರೆ ಅಲ್ಲೇ ನಮ್ಮ ಚಾಚಾರಿಗೆ ಕೇಳ್ಕೊಂಬಂದು ಮತ್ತು ಅಲ್ಲಿ ಹೋಗಿ ಇರಾಗೋದು ಆಗ್ತತೇನೋ ನೋಡ್ಬೇಕು ಏನೇನು ಆಗ್ತತೇನಂತ ಹೇಳಿ. ನಮಗಂತೂ ಏನು ಮಾಡ್ಬೇಕು ಏನು ಬಿಡ್ಬೇಕು ಮನೆ ಬಗ್ಗೆ ಅಂತೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ನಮಗೆ. ಮನೆ ಬಗ್ಗೆ ಕುಂತರೂ ಟೆನ್ಷನ್, ನಿಂತರೂ ಟೆನ್ಷನ್. ಬರೀ ಗಂಡ ಹೆಂಡತಿ ನಾವು ಇದ್ವು ಅಂದ್ರೆ ಏನು ಟೆನ್ಷನ್ ಹಾಕೋದಿಲ್ಲ. ಇಬ್ಬರು ಜೀವನ ಮಾಡೋಕೆ ಆರಾಮೈತಿ. ಮನೆ ಏನು ಟೆನ್ಷನ್ ಇಲ್ಲ, ಹೊರಗೆ ಮಸ್ತು ಜಾಗ ಐತಿ. ಆದ್ರೆ ಹೆಂಗೆ ಹೆಣ್ಮಕ್ಳು ದೊಡ್ಡವ್ರು ಹಾಕೊಂತ ಹೋಗ್ತಾರಲ್ಲ ಅವಾಗ ನಮ್ಮ ಟೆನ್ಷನ್ ಸ್ವಲ್ಪ ಹೆಚ್ಚಿಗೆ ಆಕತ್ತೆ. ಸಾನಿಯಂದಲ್ಲೇ ಈ ವರ್ಷ 10th ಮುಗೀತು, ಮುಂದಿನ ವರ್ಷ ಮತ್ತು ಕಾಲೇಜ್. ಹಂಗಾಗಿ ನೆನೆಸ್ಕೊಂಡು ನಮಗೆ ಒಂಥರ ಬೇಜಾರು ಅನ್ಸಕತ್ತೆ. ಅದಕ್ಕೆ ಹೋಗಿ ನಾವು ಚಾಚಿ ಕೇಳಿ ಬಂದ್ವಿ. ಮತ್ತು ಅವರು ಹಿಂಗಂದ್ರೆ ಮದುವೆ ವರ್ಷ ಏನು ಕಟ್ಸಕ್ಕೆ ಬರೋಂಗಿಲ್ಲವ, ಮತ್ತು ಇನ್ನೂ 1 ವರ್ಷ ನೋಡಿ ನಮಗೆ ಕಟ್ಟಿಸೋದು. ಈ ವರ್ಷ ಅಂತ ಏನು ಆಗಂಗಿಲ್ಲ ಅಂದ್ರೆ ನೋಡೋಣ ಏನೇನು ಆಕತ್ತೆ ಅಂಥೇಳಿ. ನಾವಂತೂ ಈಗ ಮನೆದ ಬಗ್ಗೆ ಏನು ಚಿಂತೆ ಮಾಡಾಕತ್ತೀವಿ. ಚಿಂತೆ ಹೋಗಿ ಎಲ್ಲಿ ಹತ್ತತ್ತೆ ನೋಡೋಣ. ಈಗಂತೂ ನಮ್ಮ ಮನೆ ನೋಡಬೇಕಾಗ್ಬೇಡ, ನಮ್ಮ ದೋಸ್ತರಿಗೆಲ್ಲ ಹೇಳ್ತೇನೆ ನಾನು. ಅದ ಹಂಗೇನು ಸಿಕ್ತ ಅಂತ ಹೇಳಿದ್ರೆ ನೋಡೋಣಂತ, ಇಲ್ಲ ಅಂತ ಹೇಳಿದ್ರೆ ಮತ್ತು ಇವ್ರಾಗ ಕಟ್ಸ್ಕೊಡ್ತಾರ ಅಂತ ಹೇಳಿದ್ರೆ ಇಲ್ಲೇ ಇರೋಣಂತ. ನಮಗೇನು ಜಸ್ಟ್ ಬರೀ ಭಾಳ ರೂಮ್ ಬ್ಯಾಡ ನಮಗೆ ಬರೀ ಒಂದು ರೂಮ್ ಆದ್ರೆ ಐತಲ್ಲ ನಮಗೆ ಟೆನ್ಷನ್ ಇಲ್ಲ. ನಾವು ಬಿಂದಾಸ್ ಇಲ್ಲೇ ಜೀವನ ಕಳೆದು ಬಿಡ್ತೀವಿ. ಇಲ್ಲಿ ಆರಾಮ ಆಕತ್ರಿ. ಇನ್ನೊಂದು ರೂಮ್ ಹೆಂಗೆ ಗೊತ್ತಾನೆ, 2 ಸಿಂಟ್ಯಾಕ್ಸ್ ತೆಗಿಬೇಕಾ, ಇಲ್ಲಿ ನಾವು ಚಪ್ಪಲ್ ಸ್ಟ್ಯಾಂಡ್ ಮಾಡಿವಲ್ಲ ಇಲ್ಲಿ ಇಡ್ಬೇಕು 2 ಸಿಂಟ್ಯಾಕ್ಸ್. ಆ ಕಡೆ ಒಂದಿಟ್ಟು ಗಾಡಿ ಕಟ್ಕೋಬೇಕು, ಈ ಕಡೆ ಗಾಡಿ ಕಟ್ಕೊಂಡು ಮ್ಯಾಲೆ ಸೀಟ್ ಹಾಕ್ಬಿಟ್ರೆ ಮುಗಿದೋತು. ಈ ಪ್ಲ್ಯಾನ್ ನಾವು ಭಾಳ ಟೈಮ್ ಹೇಳೀವಿ, ಮತ್ತು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಡ. ನಾನು ಜೊತೆಗೆ ಸಲ ಹೇಳಿ ಏನು ನಮಗೇನು ಸ್ಲ್ಯಾಪ ಬೇಕಾ ಅದ ಬೇಕು ಅನ್ನತ್ತಿಲ್ಲ. ನಾವು ಕುಡ್ಡಿಗೆ ಏನು ಬೇಕಪ್ಪ ಅಂದ್ರೆ ಒಂದು ಕಣ್ ಬೇಕು ಅಷ್ಟೇ ಕಾಣಕ್ಕೆ. ಅದು ಅಷ್ಟೇ ನಮಗೂ ಬೇಕು. ಒಂದು ರೂಮ್ಗಿಂತ ಹೆಚ್ಚಿಗೆ ನಮಗೇನು ಬೇಡ. RCC ಬೇಕಾ, ಅದು ಬೇಕಾ, ಇದು ಬೇಕಾ, ಸೆಲ್ಫ್ ಬೇಕಾ, ತಳಗೆ ಟೈಲ್ಸ್ ಬೇಕು ಇಲ್ಲಿಸ್ಬೇಕು ಅನ್ನತ್ತಿಲ್ಲ. ನಾವು ತಳಗೆ ಹೋಗಿ ನಾವು ಅದನ್ನೇ ಹೇಳಿ ಬಂದೀವಿ ಈಗ ಅವ್ರಿಗೆ. ನಮಗೇನು ಟೈಲ್ಸ್ ಏನು ಬೇಡ, ಅಂತಾಗಿಂತ ಸೂಪರ್ ಮನಿ ಏನು ಬೇಡ. ನಮಗೆ ಜಸ್ಟ್ ಬರೀ ಒಂದು ರೂಮ್ ಕಟ್ಟಿಸ್ಕೊಟ್ಬಿಟ್ಟು ಸಾಕು ಅಂತ ಹೇಳಿದ್ವಿ. ಭಾಳ ಟೈಮ್ ಹೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ. ಅವರು ಏನು ಒಲ್ಲೆ ಅಂತ ಹೇಳಿಲ್ಲ, ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ವರ್ಷ ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದ್ರೆ ಈಗ ನೋಡೋಣಂತ. ಇದೇ ಏರಿಯಾವಾಗ ಏನರ ಮನೆ ಸಿಗ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗೋಣಂತ. ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಟೆನ್ಷನ್ ಇಲ್ಲ. ಮತ್ತು ನಿಮ್ಮೂರಂತೂ ಆಪ್ಷನ್ಸ್ ಐತಿ ಇನ್ನೊಂದು. ಮತ್ತು ಆ ಆಪ್ಷನ್ಸ್ ನೋಡೋಣ ಅಂತ. ಆ ಆಪ್ಷನ್ಸ್ ಟ್ರೈ ಮಾಡೋಣ, ಇಲ್ಲಿದೆ ಟ್ರೈ ಮಾಡೋಣ. ನಮಗೆ ಇಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕಂತ ಏನಿಲ್ಲ. ನಾವು ಎಲ್ಲಿದ್ರು ನಮಗೆ ಕೆಲಸ ಅಂತೂ ನಡಿತೈತಿ. ಏನು ನಿಮ್ಮ ಊರ ಕಡೆ ಅಂದ್ರೆ ಇನ್ನೂ ಚಲೋ ಆಕತ್ತೆ ನಮಗೆ. ಯಾಕೆ ಹೇಳಿ ಅಲ್ಲಿ ವಾತಾವರಣ ಚಲೋ ಐತಿ. ಹೊಲ ಗದ್ದೆ ಇರ್ತಾವೆ ಅಲ್ಲಿ. ಸೆಂಟಿಮೀಟರ್ ವಿಡಿಯೋ ಮಾಡೋಕ್ಕಾಗಲಿ, ಬ್ಲಾಗ್ ಮಾಡೋಕ್ಕಾಗಲಿ ಭಾರಿ ಆಕೈತಿ. ನೋಡೋಣಂತ, ಟ್ರೈ ಮಾಡೋಣ ಏನೇನು ಆಕೈತಿ ಏನಿಲ್ಲ ಅಂತೇಳಿ ನೋಡೋಣಂತೆ. ಎಲ್ಲ ಜನಕ್ಕೆ ಅಪ್ಡೇಟ್ ಕೊಡ್ಕೊತ ಇರೋಣಂತೆ. ಈಗ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವೀಗ ತಳಗಿನ ಮನೆ ಅಂತ ಕಟ್ಟಿಸ್ಬೇಕಂತ ಹೇಳಿದ್ರೆ ಈಗ ನಾವೊಬ್ಬ ಹ್ಞೂ ಅಂದ್ರೆ 4 ಮಂದಿ ನಾ ಯಾಕೆ ನೀ ಯಾಕೆ ಅಂತಾರ್ರಿಪ್ಪ. ಹೆಂಗೈತಿ ಇಲ್ಲಿ 4 ಮಂದಿ ಇಲ್ಲ 5 ಮಂದಿ ಕೂಡಿ ಯಾರ್ಯಾರಿಗೆ ಮನೆ ಇಲ್ಲ ಅವ್ರು ಸ್ವಲ್ಪ ತಲೆ ಕೆಡಿಸ್ಕೊಂಡು ಏನರ ಆತ್ಪ ಎಲ್ಲ ರೊಕ್ಕ ಹಾಕಿ ಕಟ್ಸೋಣ ಆರಾಮಾಗಿರೋಣ ಅಂತ ಹೇಳಿದ್ರೆ ಎಲ್ಲರೂ ವಿಚಾರ ಹೆಂಗಿತ್ತು ಅಂತ ಹೇಳಿದ್ರೆ ಕೆಲಸ ಆಯ್ತಲ್ರಿ ಫಟ್ ಆಕೈತಿ. ಟೆನ್ಷನ್ ತೊಗೊಳ್ಳೋ ಮಾತಿರಂಗಿಲ್ಲ. ಈಗ ಮನೆ ಯಾರ್ಯಾರಿಗಿಲ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ದೊಡ್ಡ ನನಗಂತೂ ಮನೆ ಐತ್ರಿ. ನಮ್ಮ 2ನೇ ಅನ್ನಾಗ ಮನೆ ಇಲ್ಲ, ಆಮ್ಯಾಗ 3ನೇ ಅನ್ನಾಗ ಮನೆ ಇಲ್ಲ. ಈಗ 4ನೇದಾಗಂತೂ ತಳಗಿನ ಮನೆ ಆಗಿರ್ತಾನೆ, ನಿಮಗೆ ಗೊತ್ತೈತಿ. ಯಾರು 3ನೇದಾರೆ?
ಅಲ್ಲಿ 3 4 ಅನ್ನಕ್ಕೆ ಬರಂಗನೇ ಇಲ್ಲ, ಅವಳಿ ಜವಳಿ ಅವ್ರೆ. ಅವರ ದೊಡ್ಡರಲ್ಲ ಈಗ. ಬಿಡ ದೊಡ್ಡರು ಅನ್ಬೇಕು. ಹಿಂಗೆ ನಾವು 3 ಮಂದಿ ಏನರ ಮಾತಾಡ್ಕೊಂಡು ಆತ್ಪ ಎಲ್ಲ ರೊಕ್ಕ ಆಗಿ ಕಟ್ಸೋಣ ಅಂತ ಹೇಳಿದ್ರೆ ಲೋನರ ಆಗಲಿ ಏನರ ಆಗಲಿ ತೊಗೊಂಡು ಕಟ್ಸಕ್ಕೆ ಮನಸ್ಸು ಮಾಡ್ಬೋದು. ಬಟ್ ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಮನಸ್ಸು ಹಿಂದೆ ಮುಂದೆ ಮಾಡ್ತಾರೆ. ಎಲ್ಲರ ಮನಸ್ಸು ಒಂದನ್ನು ಮನಿತ್ತು ಅಂತ ಹೇಳಿದ್ರೆ ಮನಿಯನ್ನು ಪಟ್ ಕಟ್ಟಿಸ್ಬೋದು. ಆಮ್ಯಾಗ ಬ್ಯಾಂಕ್ನಾಗ ಲೋನ್ ಗೀನ್ ತೊಗೊಂಡು ಬ್ಯಾಂಕ್ ಲೋನ್ ಪೇಡ್ ಮಾಡ್ಕೊಂತ ಹೋಗ್ಬೋದು. ಒಬ್ಬನ ಮನಸ್ಸು ಏನಾಗಿಲ್ಲ, ಇಲ್ಲಿ ಎಲ್ಲರ ಮನಸ್ಸು ಮಾಡಿದ್ರೆ ಎಲ್ಲನೂ ಸಾಧ್ಯ ಐತಿ. ಬಟ್ ಎಲ್ಲರ ಮನಸ್ಸು ಹಂಗಿಲ್ಲ. ಅವರು ಬಾಡಿಗೆ ಕಟ್ಟಾಕತ್ತಾರ, ಯಾರ ನಮ್ಮ ನೂರಮ್ಮದಾರ ಮತ್ತು ನಮ್ಮ ಪರಿಣಾಪರು ಬಾಡಿಗೆ ಕಟ್ಟಾಕತ್ತಾರ, ನಾವು ಬಾಡಿಗೆ ಕಟ್ಟಾಕತ್ತೀವಿ. ಈಗ ಅಕಸ್ಮಾತ್ ನಾವು ಬ್ಯಾಂಕ್ನಾಗ ಏನೋ ಲೋನ್ ತೊಗೊಂಡು ನಾವು ಮನೆ ಕಟ್ಟಿಸಿವಿ ಅಂತೇಳಿ ಬಾಡಿಗೆ ಕಟ್ಟೋದನ್ನ ಅಲ್ಲಿ ಲೋನಿಗೆ ಹೋಗ್ಬಿಡ್ತೈತೆ ರೊಕ್ಕ. ಆಮ್ಯಾಗ ಅಲ್ಲಿ ತಳಗಿನ ಮನೆ ಆಗತ್ತಲ್ಲ, ಭಾರಿ ಜಾಗ ಐತದೆ. ಕರೆಕ್ಟ್ ಅದರ 2 ಭಾಗ ಮಾಡಿ ತಳಗೆ 2 ಮನೆ, ಅದ್ರ ಮ್ಯಾಗ 2 ಮನೆ, ಅದ್ರ ಮ್ಯಾಗ 2 ಮನೆ. ಇಲ್ಲಕ್ಕಂದ್ರೆ ತಳಗೆ 2 ಮ್ಯಾಗ 2 ಅದ್ರ ಮ್ಯಾಗ ಒಂದು ಕಟ್ಟಿಸ್ಬಿಟ್ರೈತಲ್ಲ 5 ಮನೆ ಪರ್ಫೆಕ್ಟ್ ಕುಂದಿರ್ತಾವೆ. ಹೌದು, ಕುಂದಿರ್ತಾವೆ. ಇರೋರಲ್ಲಿ ಅಲ್ಲಾರ ಬಂದಿರ್ಬೋದು, ಇಲ್ಲ ಮನೆ ಬಾಡಿಗೆರ ಕೊಡ್ಬೋದು, ಅವರ ರಿಚೆ ಅದೇ. ಬಟ್ ಈ ಸಂಕಟ ಯಾರಿಗೈತಪ್ಪ ಅಂತ ಹೇಳಿದ್ರೆ ಮನೆ ಇಲ್ದಾರ್ಗೈತಿ. ಈಗ ಅಂದ್ರೆ ನಮಗೆ ಹೆಚ್ಚಿಗೆ ಐತಿ, ಭಾಳ ಐತಿ. ನಮಗೆ ಮನೆ ಐತಿ ಬಟ್ ಒಂದರ ರೂಮಿಂದ ಐತಿ. ಹಿಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಈಗ ಅವ್ರು ನಮ್ಮ ಪರಿಣಾಪರ ಅವ್ರು ಕರೆಕ್ಟ್ ಐತಿ ಬಿಡು, ಒಂದು ಹಾಲ್, ಕಿಚನ್, ಬೆಡ್ರೂಮ್ ಅವ್ರು ದೊಡ್ಡದೈತಿ, ಮನೆ ಚಲೋ ಐತಿ. ಆಮ್ಯಾಗ ಅವ್ರ ಮನ್ಯಾಗ ಹುಡುಗರು ಯಾರು ಇರಂಗನೂ ಇಲ್ಲ. ಅವರೆಲ್ಲ ಇದಕ್ಕೆ ಹೋಗ್ತಾರೆ, ಮದರ್ಸಕ್ಕೆ ಹೋಗ್ಬಿಟ್ಟಾರ. ಆಮೇಲೆ ಈಗ ಟೆನ್ಷನ್ ಅಂತೇಳಿ ನೂರಮ್ಮದಾರ, ಅವರು ಮನೆ ಹುಡ್ಕಾಕತ್ತಾರ್ರಿ ಈಗ. ಅದು ಯಾಕಂದ್ರೆ ಮನೆ ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಎಲ್ಲ ಸೀಟೆಲ್ಲ ನೀರು ಇಳಿತತ್ತಂತ್ರ, ಅದು ಸೋರಾಗತ್ತಂತ. ಅದಕ್ಕೆ ಮಳೆಗಾಲ ಬರೋವರೆಗೂ ನಾವು ಎಲ್ಲರ ಮನೆ ಹುಡುಕ್ಬೇಕಂತ ಅವರು ಟ್ರೈ ಮಾಡಕತ್ತಾರ ಮನಿನ. ಅವ್ರಿಗೆ ಹೇಳಿದ್ವಿ ನಾವು ಕಟ್ಸಂತು ಅಂತ ಹೇಳಿದ್ವಿ. ಅದ ಹೇಳಲ್ಲ ನಾನು, ಎಲ್ಲರ ಮನಸ್ಸಿನಾಗ ಇರ್ಬೇಕು, ಕಟ್ಟಿಸ್ಬೇಕು ನಾವು ಅಂತೇಳಿ. ಅವ್ರೇನಂತಾರೆ, ಹೌದವಾ ನಿಮ್ಮ ಕಡೆ ರೊಕ್ಕ ಐತಿ ನೀವು ಕಟ್ಸೋಣ ಅಂತೀರಿ, ನಮ್ಮ ಕಡೆ ರೊಕ್ಕ ಇಲ್ಲ, ನಾ ಹೆಂಗೆ ಮಾಡ್ಬೇಕಂತಾರೆ. ಈಗ ರೊಕ್ಕ ಐತೆ ಅಂತ ಹೇಳಿದ್ರೆ ನಮ್ಮ ಕಡೆ ಏನು ಕ್ಯಾಶ್ ಇಲ್ಲ, ಏನೋ ಪೆಂಡುಗಟ್ಲೆಯಲ್ಲಿ ಇಟ್ಕೊಂಡು ಕುಂತಿಲ್ಲ. ಎಲ್ಲರದು ಕಷ್ಟ ಅಷ್ಟೇ ಐತಿ. ನಮ್ಮ ಕಷ್ಟ ಅಷ್ಟ ಐತಲ್ಲ, ಅವ್ರದ್ದು ಕಷ್ಟ ಅಷ್ಟೇ ಐತಿ. ಕಷ್ಟ ಅಂದ್ಮೇಲೆ ಹೆಂಗೆ ಬರ್ತೇನೆ, ಇದಕ್ಕೊಂದು ಪರಿಹಾರ ಇರ್ತೈತಿ. ಪರಿಹಾರ ಇರ್ತೈತಿ, ಅದು ನಮ್ಮ ಕೈಯಾಗ ಇರ್ತೈತಿ. ಈಗ ಅವ್ರ ಮನೆ ಬಾಡಿಗೆ ಕಟ್ಟೋದು ಅಲ್ಲಿ ಬ್ಯಾಂಕಿಗೆ ಕಟ್ಬಿಟ್ರೆ ಮುಗಿದೋತೆ. ಈಗ ಕಟ್ಸಕ್ಕಂತ್ರ ರೊಕ್ಕ ಬೇಕಾ, ಈಗ ಅದಕ್ಕೆ ಲೋನ್ ತೊಗೋಣ ಅಂತ ಹೇಳಿದ್ರೆ ಯಾರು ಮುಂದೆ ಬರಕತ್ತಿಲ್ಲ. ನಾವು ಅವ್ರೆಲ್ಲರೂ ಹ್ಞೂ ಅಂತಂದು ಯಾವಾಗಂತ ನಾವು ಹ್ಞೂ ಅಂದ್ರೆ ಅದು ಬಿಡು, ಅಲ್ಲಿ ಮಟ್ಟ ಹೆಂಗಿದ್ರೆ ಬಾಡಿಗೆ ಮನ್ಯಾಗ ಇದ್ದ ಜೀವನ ನಡ್ಸೋಣ, ಇಲ್ಲ ತಂದು ದೇವ್ರು ಏನಾರು ಕೂಡಿಸ್ಕೊಟ್ನಂದ್ರೆ ನಾವು ಎಲ್ಲರ ಜಾಗ ತೊಗೊಂಡು ಮನೆ ಹಾಕ್ಸೋಣ ಅಲ್ಲಿ ಮಠ ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಆದ್ರೆ ಈಗಿರಕ್ಕೆ ನಮಗೆ ಭಾಳ ಪ್ರಾಬ್ಲಮ್ ಬರಕತ್ಬಿಟ್ಟೈತೆ. ಅದ್ರ ಸಂಬಂಧ ನಾವು ಅವ್ರಿಗೆ ಈಗ ಹೇಳಿ ಬಂದೀವಿ ನಮ್ಮ ಚಾಚಿಗೆ ಹೋಗಿ, ನೋಡೋಣ 1 ವರ್ಷದೊಳಗೆ ಇಲ್ಲ ಈಗ ಸದ್ಯದ್ರೊಳಗೆ ಈಗ ನಮ್ಮೂರಿಗೆ ಹೋಗೋದೈತೆ. ನಾವು ಹೋದ್ಮೇಲೆ ಅಲ್ಲಿ ಎಲ್ಲ ಕೇಳ್ಕೊಂಬರ್ತೀವಿ ನಾವು ಮನೆ ಬಗ್ಗೆ, ಹೆಂಗೆ ಬಾಡಿಗೆ ಹೆಂಗಿಲ್ಲ ಅಂತಂದೇಳಿ ನೋಡ್ಕೊಂಬರ್ತೀವಿ ಮನೆನೂ. ಅಲ್ಲಿ ಹೋದ್ಮೇಲೆ ನೋಡೋಣ, ಅಲ್ಲಿ ನಮಗೆ ಇಷ್ಟ ಆತಂದ್ರೆ ಅಲ್ಲಿ ಇರ್ತೀವಿ ರೀ. ಇಲ್ಲ ತಂದ್ರೆ ಅವರು 1 ವರ್ಷ ಮಟ್ಟ ಕಟ್ಟಿಸ್ಕೊಟ್ನಂದಾರಲ್ಲ, ಇಲ್ಲೇ ಬಂದಿರೋದಾತಂದ್ರೆ ಇಲ್ಲೇ ಮಾಡ್ತೀವಿ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ ಒಂದಿಟ್ಟು ಇವತ್ತು ಇಲ್ಲ ನಾಳೆ. ಮತ್ತು ನಿಮ್ಮ ಫ್ರೆಂಡ್ಸಿಗೇನು ಹೇಳಿಡ್ರಿ, ಗೊತ್ತಿದ್ದಾರಿಗೆ ನೋಡ್ರಿ ಎಲ್ಲಾರ ಮನೆ ಅಂತಂದು ಹೇಳಿ. ತಳಗಿನ ಮನೆ ನಾವು ಕಟ್ಟಿಸ್ಬೇಕಂತ ಹೇಳಿದ್ರೆ ಫಸ್ಟ್ ಐತಲ್ಲ ಅದನ್ನು ಮನೆ ಪೂರ ಕೆಡುವೆ ಲೆವೆಲ್ ಮಾಡ್ಬೇಕು. ಆಮ್ಯಾಗ ಲೈನೋಟ್ ಗಿನೋಟ್ ಹಾಕಿ ಕಾಲಮ್ ಗಿಲಮ್ ಹಾಕ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಕೆಲಸ ಇರ್ತೈತೆ ರೀ. ಜಸ್ಟ್ ಈಗ ಅದನ್ನು ಮನೆ ಕೆಡವಿ ಲೆವೆಲ್ ಮಾಡ್ಬೇಕಂತ ಹೇಳಿದ್ರೆ 80,000ಲಿಂದ 1 ಲಕ್ಷ ರೂಪಾಯಿ ಖರ್ಚು ಆಕೈತಿ. ಅಷ್ಟಕ್ಕಂತೂ ಈಗೆಲ್ಲರೂ ಫಸ್ಟ್ ರೊಕ್ಕ ಹಾಕ್ಬೇಕಾಕೈತಿ, ಅಲ್ಲಿ 55,000 ರೂಪಾಯಿ ಹಾಕ್ಬೇಕಾಕೈತಿ. ಹಾಕಿದ್ರೆ ಅಂತ ಹೇಳಿದ್ರೆ ಎಲ್ಲ ಅದು ಜಾಗ ಲೆವೆಲ್ ಆಕೈತಿ. ಆಮ್ಯಾಗ ಮುಂದೆ ಏನಾರ ಮಾಡಕ್ಕೆ ಬರ್ತೈತಿ. ಬಟ್ ನಮ್ಮ ತಲೆಯಾಗಂತೂ ಹೆಂಗಪ್ಪ ಅಂತ ಹೇಳಿದ್ರೆ ಈಗ ಮನೆ ಕಟ್ಟಿಸ್ಬೇಕು, ಒಂದು ಮನೆ ಸ್ವಂತ ಮನೆ ಆಗ್ಬೇಕಂತ ಹೇಳಿ ನಾವು ಗುದ್ದಾಡಕತ್ತಿ. ಈಗ ಎಷ್ಟೋ ಗುದ್ದಾಡಕತ್ತೇವ ಅನ್ನೋಕೇನು ಇದಕ್ಕಿಂತ ಮುಂಚೆನೇ ಐತೆ ನಮ್ದು ತಳಗಿನ ಮನೆನ ಕಟ್ಟಿಸ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತೇಳಿ. ಮತ್ತು ನಮ್ಮ ಪರಿಸ್ಥಿತಿ ಅವಾಗ ಹೆಂಗೈತೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತು. ಏನಿದ್ದಿದ್ದಿಲ್ಲ, ಎಲ್ಲರೂ ಕಟ್ಟಿಸೋಣ ಅಂತ ಇದು ಮಾಡ್ಕೊಂಡ್ರೆ ನಾವು ಅವಾಗ ಹೂ ಅನ್ನೋ ಪರಿಸ್ಥಿತಿ ಒಳಗೆ ಇದ್ದಿದ್ದಿಲ್ಲ. ಅವಾಗ ಯಾರು ಕಟ್ಟಿಸ್ಬೇಕನ್ನೋದು ಏನು ಇದ್ದಿದ್ದಿಲ್ಲ ಬಿಡು. ಆದ್ರೆ ಎಲ್ಲರೂ ಮಾತಾಗತ್ತಿ ಬರೋ ಹೊತ್ನಾಗ ನಾವು ಸುಮ್ಮನೆ ಕುಂದಿರ್ತೀವಿ. ಯಾಕಂದ್ರೆ ನಮ್ಮ ದುಡಿಮೆನ ಇದ್ದಿದ್ದಿಲ್ಲ, ಏನಿಲ್ಲಲ್ಲ ಕೈಯಾಗ. ಅಯ್ಯೋ ಮತ್ತು ಹೆಂಗೆ ಮಾಡ್ಬೇಕು ಬಿಡು, ಹೆಂಗೆ ನಡೀತೈತಿ ಅಂತಂದೇಳಿ ಸುಮ್ಮನೆ ಕುಂತಿದ್ವಿ. ಆದರೆ ನಮ್ಮದು ದುಡಿಮೆ ಐತಿ, ಎಲ್ಲರ ಕೈಯಾಗೂ ದುಡಿಮೆ ಐತಿ. ಎಲ್ಲರೂ ಕೂಡಿ ಮಾತಾಡ್ಕೊಂಡು ಏನಾರು ಮಾಡ್ಬೋದು. ಆದ್ರೆ ಇದ್ರ ಸಂಬಂಧಲ್ಲೇ ಒಂದು ಸಲ ಡಿಸ್ಕಸ್ ಆಗೈತಿ. ನಮ್ಮ ಬಾಬಾನ ಕಡೆ ಹೋಗಿ ನಾವೆಲ್ಲ ಕೇಳಿದ್ವಿ. ನೋಡ್ಪ ಈಗ ನೀನು ಒಬ್ಬ ಹ್ಞೂ ಅಂತಂದು ಹೇಳಿದ್ರೆ ಅಲ್ಲ, ಈಗ ಅಕಸ್ಮಾತ್ ನಿನ್ನ ಕಡೆ ರೊಕ್ಕ ಅದಾವ, ನೀ ಎಲ್ಲ ಕಟ್ಟಿಸಿ ಮತ್ತು ಮುಂದೆ ರೊಕ್ಕ ಕೊಟ್ಟು ನಾವು ಆ ಮನೆಗೆ ಬರ್ತೀವಿ ಅಂತ ಅಂದ್ರೂ ಈಗ ನಿನ್ನ ಕಡೆ ಬೇಕಲ್ಪ, ಏನಿಲ್ಲ ಅಂದ್ರೆ ಒಂದು 20 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಬೇಕು ಆ ಮನೆಗೆ ಕಟ್ಬೇಕಂತಂದು ಹೇಳಿದ್ರೆ. ಈಗ ಕಟ್ಟಕ್ಕೆ ನಿಂತೀವಿ ಅಂತಂದು ಹೇಳಿದಂದ್ರೆ ಒಂದು ಹೆಚ್ಚುನೂ ಆಗ್ಬೋದು, ಒಂದು ಕಡಿಮೆನೂ ಆಗ್ಬೋದು. ಈಗ ಅಷ್ಟು ರೊಕ್ಕ ನಿನ್ನ ಕಡೆಗೆ ಒಬ್ಬಂಗೆ ಹಾಕಿ ಕಟ್ಟಿಸೋದು ಬೇಕಲ್ಲ ಅಂತೇಳಿ ಅದನ್ನು ಅಂದ್ರೆ ಅವರು. ಮತ್ತು ನಾವು ಅವ್ರಿಗೆ ಎಲ್ಲರಿಗೆ ಕೇಳಿದ್ವಿ, ಹಿಂಗೆ ಮಾಡೋಣೇನ್ರಿ ಎಲ್ಲರೂ ಕೂಡ ಅಂತೇಳಿ. ಯಾರು ಏನು
ಯಾಕಂದ್ರೆ ಅವ್ರವ್ರ ಪರಿಸ್ಥಿತಿ ಮನೆ ಪರಿಸ್ಥಿತಿ ಏನೋ ನಮಗೆ ಗೊತ್ತಾಗಿಲ್ಲ ರೀ. ಎಲ್ಲಾರ್ದು ಅಷ್ಟೇ ಪರಿಸ್ಥಿತಿ ಗೊತ್ತಾಗೋದಿಲ್ಲ. ನಮ್ಮಂಗೆ ಅವ್ರದ್ದು ಪರಿಸ್ಥಿತಿ ಅದೇ ರೀ, ಅದಕ್ಕೆ ಅವರು ಏನೋ ಹ್ಞೂ ಅನ್ಲಿಲ್ಲ. ನಮಗೂ ಹೋಲ್ ಬಿಡು, ಮತ್ತು ನಮ್ಮ ಕೈಲಿನೂ ಒಬ್ರಿಗೆ ಆಗೋದಿಲ್ಲ. ನೀವೆಲ್ಲರೂ ಹ್ಞೂ ಅಂದಂದ್ರೆ ಮತ್ತು ನಾವು ಅದ್ರಾಗ ಏನಾರು ಒದ್ದಾಡ್ಕೊಂಡಿದ್ದು ಈಗ ಹೆಂಗಿದ್ರು ಬಾಡಿಗೆ ಕಟ್ಟಕತ್ತೀವಿ, ಅದನ್ನ ಲೋನ್ ಕಟ್ಟಕ್ಕೆ ಬರ್ತದೆ ನಮ್ಮ ತಲೆಯಾಗಿತ್ತು. ಮತ್ತು ಯಾರು ಹ್ಞೂ ಅಂತಂದು ಏನು ಅನ್ನವಲ್ರ, ನೋಡೋಣ ಅದು ಯಾವಾಗ ಆಕತ್ತ ಆಗಲಿ. ಈಗ ನಾವು ಅಂದ್ಕೊಂಡಂಗಂತ್ರ ಏನು ಆಗಂಗಿಲ್ಲ. ಆದ್ರೆ ನಮಗೇನಪ್ಪ ಅಂತ ಹೇಳಿದ್ರಿ, ನಮ್ಮ ಮನೆಗೆ ಬೇಕಾ, ನಮಗೆ ಅರ್ಜೆಂಟ್ ಐತಿ, ನಾವು ಅದ್ರದ್ದು ಸಂಬಂಧ ಒಂದು ಏನಾರ ನಿರ್ಧಾರ ಮಾಡಬೇಕಾ ಈಗ ನಾವು. ಅದಕ್ಕೆ ವಿಚಾರ ಮಾಡಕತ್ತೇವಿ, ನೋಡೋಣಂತೆ. ಹ್ಞೂ ಇಲ್ಲಿ ಸಂಜೆ ಕೊಂದ್ಕೊಂಡು ಹೋಗ್ಬರೋಣ. ಈ ಕಡೆ ಯಾವಾರ ಒತ್ತಿ ಮನೆ ಆಗಲಿ, ಬಾಡಿಗೆ ಮನೆ ಆಗಲಿ, ಒಂದು ಸಿಂಗಲ್ ಬೆಡ್ರೂಮಿಂದರ ಆಗಲಿ, ಇಲ್ಲ 2 ರೂಮಿಂದರ ಆಗಲಿ ಸಿಕ್ಕರೆ ಸಾಕು ನಮಗೆ. ಜಾಸ್ತಿ ಏನು ಬೇಡ, ಜೀವನ ಅಷ್ಟರ ಮ್ಯಾಗ ಕರೆಕ್ಟ್ 2 ರೂಮ್ ಅಂದ್ರೆ ಸಾಕು ನಮ್ಗೆ ಅಷ್ಟ. ಒಂದು ಹೆಚ್ಚಿಗೆ ಟೆನ್ಷನ್ ತೊಗೊಳ್ಳೋ ಮಾತಾಡಲ್ಲ. ಇಲ್ಲ, ಒಂದು ಕಿಚನು, ಒಂದು ಇನ್ನೊಂದು ಏನಾರ ಹಾಲ್ಗದ ಸ್ವಲ್ಪ ದೊಡ್ಡದಾಗ್ಬಿಟ್ಟು ಇಲ್ಲೇ ಆಗಲಿ ನಮಗೀಗ, ಇಲ್ಲೇ ಒಂದು ರೂಮ್ ಕಟ್ಸಿಕೊಟ್ಟಂತ ದುಃಖವ್ರೆ ಸಾಕೆ ಸಾಕು. ಮತ್ತೆ ಎಲ್ಲಿ ಹೋಗೋ ಮಾತಾ ಇಲ್ಲ, ಎಲ್ಲಿ ನೋಡೋ ಮಾತಾ ಇಲ್ಲ. ಯಾವ ಮಟ್ಟ ಗೊತ್ತಾನೆ, ಒಂದು ಸ್ವಂತ ಜಾಗ ಆಗಲಿ, ಸ್ವಂತ ಮನೆ ಆಗಲಿ, ಒಂದು ಏನಾಗಿ ಮಾಡೋ ಮಟ್ಟ ಇಲ್ಲಿ ಬಿಟ್ಟು ಹೋಗೋ ಮಾತಾ ಇರಂಗಿಲ್ಲ. ಮತ್ತೀಗ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿದ್ರೆ ಅದು ನಮಗೆ ಬರುತ್ತೆ. ಯಾರ ಮ್ಯಾಗ ಅದು ಇದು ಆಕತ್ತಲ್ಲ ಅವರೇ ಬರ್ತದೆ, ಪರಿಣಾಮ ಬೀರ್ತದಲ್ಲ ಅವ್ರಿಗೆ. ಅದೇ ಗೊತ್ತಾಕೈತದ. ನೋಡೋಣ ಏನು ಆಕೈತಿ, ವಿಚಾರ ಮಾಡೋಣ.